ರಾಜ್ಯದಲ್ಲಿ ಕುರ್ಚಿ ಕದನ, ಕುರ್ಚಿ ಫೈಟ್ ತಾರಕಕ್ಕೇರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಟೀಮ್ನಿಂದ ಇದು ಮೇಜರ್ ಟ್ರಂಪ್ ಕಾರ್ಡ್ ಈಗ ಪ್ಲೇ ಆಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಮೂಲಕ ಹೊಸ ಕಾರ್ಡನ್ನ ಸಿದ್ದು ಬಣ ಈಗ ಟೇಬಲ್ ಮೇಲೆ ಎಸೆದಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾಗಿದ್ರು ಸದಾಶಿವನಗರದಲ್ಲಿ ಅವರ ನಿವಾಸದಲ್ಲಿ. ಹಾಗಿದ್ರೆ ಈ ರಾಜಕೀಯ ಉದ್ದೇಶ ಇತ್ತಲ್ಲ, ಅದಕ್ಕೋಸ್ಕರನೇ ಎಐಸಿಸಿ ಅಧ್ಯಕ್ಷರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾಗಿ ಚರ್ಚೆ ಮಾಡಿದ್ರಾ? ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ಸಾಹೇಬ್ರು, ನಮ್ದು ಎಲ್ಲ ಒಂದು ಫ್ಯಾಮಿಲಿ. ನಾನು ಆ ಫ್ಯಾಮಿಲಿ ವಿಚಾರಗಳನ್ನ ಮಾತಾಡ್ಕೊಂಡು ಬಂದಿದ್ದೇನೆ ವಿನಃ ಯಾವುದೇ ರಾಜಕೀಯ ಮಾತಾಡಿಲ್ಲ. ಆಯ್ತಾ? ನಮಗೆ ನಮ್ಮ ಸಂಬಂಧವೇ ಬೇರೆ. ಆದ್ರಿಂದ ನಮ್ಮ ಮನೆಯ ವಿಚಾರಗಳನ್ನು ಮಾತಾಡಿದ್ದೇನೆ ವಿನಃ ಯಾವುದೇ ರಾಜಕೀಯ ವಿಚಾರವನ್ನ ನಾನು ಮಾತಾಡಿಲ್ಲ. ಸರ್, ನಿನ್ನೆ ಒಂದು ಮಾತು ಹೇಳಿದ್ರಿ ಸರ್, ಆದಷ್ಟು ಗೊಂದಲ ಬಗೆಹರಿಸಬೇಕು ಅನ್ನೋಂಥದ್ದನ್ನ ಹೈಕಮಾಂಡ್ ಮನವಿ ಮಾಡ್ತಾನೆ ಅಂತ. ಎಲ್ಲರೂ ಮೀಟ್ ಮಾಡಿದ್ಮೇಲೆ ಅದನ್ನೇ ಹೇಳೋದು. ಇದ್ರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನವನ್ನ ಕ್ಲೇಮ್ ಮಾಡ್ತಿರೋದು ಆನ್ ಒನ್ ಕಂಡೀಷನ್, ಪಕ್ಷವನ್ನ ಕಷ್ಟಪಟ್ಟು ಅಧಿಕಾರಕ್ಕೆ ತಂದಿದ್ದೀನಿ, ಕೆಪಿಸಿಸಿ ಅಧ್ಯಕ್ಷನಾಗಿದ್ದೀನಿ ಅಂತ. ಹಾಗೆ ನೋಡ್ತಾ ಹೋದ್ರೆ 2013ರಲ್ಲೇ ಆ ಒಂದು ಚಾನ್ಸ್ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬರಬೇಕಾಗಿತ್ತು. ಸೀನಿಯಾರಿಟಿ ವೈಸ್ ಕನ್ಸಿಡರ್ ಮಾಡಿದ್ರು ಕೂಡ ಇವರೇ ಮೊದಲು ಲೈನಲ್ಲಿ ನಿಂತ್ಕೊಳ್ತಾರೆ. ಸೊ ಬಹುಶಃ ಇದೇ ಸಿಎಂ ಸಿದ್ದರಾಮಯ್ಯನವರ ಟೀಮ್ ಅವರ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತ, ಅಥವಾ ಆ ಒಂದು ಮೇಜರ್ ಟ್ರಂಪ್ ಕಾರ್ಡ್ ಅಂತ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಇದೀಗ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ತಿಕ್ಕಾಟಗಳು ನಡೀತಿದೆ. ಇದೆಲ್ಲದರ ನಡುವೆ ಬಹಳ ಮುಖ್ಯವಾಗಿರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿತನದ ಆಧಾರದ ಮೇಲೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಿದೆ. ಸೊ ಅವರು ಮುಖ್ಯವಾಗಿ ಹೇಳ್ತಾ ಇರುವಂತದ್ದು, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಿದ್ದಾರೆ, ನನ್ನ ಅವಧಿಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೀನಿ, ಫುಲ್ ಫ್ಲಡ್ಜ್ ಆಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರನ್ನ ಗೆಲ್ಸ್ಕೊಂಡು ಬಂದಿದ್ದೀನಿ, ಹಾಗಾಗಿ ತನಗೆ ಸಿಎಂ ಅವಕಾಶವನ್ನ ಕೊಡಬೇಕು ಅನ್ನುವಂತ ಬಿಗಿಪಟ್ಟನ್ನ ಹೈಕಮಾಂಡ್ ನಾಯಕರ ಮುಂದೆ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಈಗ ಪರಮೇಶ್ವರ್ ಅವರು ಕೂಡ ಅದನ್ನೇ ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಅಂದ್ರೆ ನಾನು ಕೂಡ ಹಿರಿಯ ಶಾಸಕನಾಗಿದ್ದೇನೆ, ಹಿರಿಯ ನಾಯಕನಾಗಿದ್ದೇನೆ, ಪಕ್ಷವನ್ನು 8 ವರ್ಷಗಳ ಕಾಲ ಸುದೀರ್ಘವಾಗಿ ಮುನ್ನಡೆಸಿದ್ದೇನೆ, ಜೊತೆಗೆ 2013ರಲ್ಲಿ ಈಗಿನ ಮೊದಲೇ ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ ಅನ್ನುವಂತ ವಿಚಾರವನ್ನ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಕೂಡ ಈಗ ಮುಂದಾಗಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವ್ರಿಗಿಂತಲೂ ಮೊದಲೇ ನಾನು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ ಅನ್ನುವಂತ ಮಾತನ್ನ, ಅಂದ್ರೆ ಸಹಜವಾಗಿ ಕೂಡ ಅವಾಗ ನಾನು ಗೆದ್ದಿಲ್ಲ ಅನ್ನುವಂಥದ್ದು ಒಂದು ಹೊರತುಪಡಿಸಿದ್ರೆ, ಆದ್ರೆ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ, ಹಿರಿತನದ ಆಧಾರದ ಮೇಲೆ ಹಾಗೆ ನೋಡಿದ್ರೆ ಡಿಕೆ ಶಿವಕುಮಾರ್ ಅವ್ರಿಗಿಂತಲೂ ತನಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ಆ ಬಿಗಿಪಟ್ಟನ್ನ ಇಡುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅದ್ರ ಜೊತೆಗೆ 2018ರಲ್ಲೂ ಕೂಡ ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರದೇ ಇದ್ರು ಕೂಡ, ಸೊ ಸಮ್ಮಿಶ್ರ ಸರ್ಕಾರ ಬರೋದ್ರಲ್ಲೂ ಕೂಡ ನನ್ನ ಅವಧಿಯಲ್ಲಿ ಕೂಡ ಅದು ಕೂಡ ಮೈತ್ರಿ ಸರ್ಕಾರ ಬಂದಿದ್ದು ಅನ್ನುವಂತ ವಿಚಾರವನ್ನ ಖುದ್ದು ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಿದೆ. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತನ್ನ ಅವಧಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅಂದ್ರೆ ತನ್ನ ಕೂರಿಗೆ ನಾನು ಅದನ್ನ ಈಗ ಕೇಳ್ತಾ ಇದ್ದೇನೆ ಪ್ರತಿಫಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸೂತ್ರವನ್ನ ಹೈಕಮಾಂಡ್ ನಾಯಕರು ಮುಂದೆ ಇಟ್ಟಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಕೂಡ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ತನಗೆ ಅವಕಾಶವನ್ನು ಕೊಡಲೇಬೇಕು ಅನ್ನುವಂತ ಬಿಗಿಪಟ್ಟನ್ನು ಇಟ್ಟಿದ್ದಾರೆ. ತನ್ನ ಶ್ರಮಕ್ಕೆ ಕೂಲಿಯನ್ನು ಕೇಳ್ತಿದ್ದೇನೆ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಸೊ ಅದೇ ರೀತಿಯಲ್ಲಿ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ತಾನು ಈ ಹಿಂದೆ ಕೂಡ 2013ರಲ್ಲೇ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಸೊ ನಾನು 8 ವರ್ಷಗಳ ಕಾಲ ಸುದೀರ್ಘವಾಗಿ ಪಕ್ಷವನ್ನ ಮುನ್ನಡೆಸಿದ್ದೇನೆ, 2018ರಲ್ಲೂ ಕೂಡ ಮೈತ್ರಿ ಸರ್ಕಾರದ ಇದ್ದಂತ ಸಂದರ್ಭದಲ್ಲಿ ನಾನೇ ಕೂಡ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೇನೆ, 2 ಬಾರಿ ಸರ್ಕಾರ ಬರೋದಕ್ಕೆ ಕಾರಣ ಆಗಿದ್ದೇನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹಿರಿತನದ ಆಧಾರದ ಮೇಲೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಸೊ ಈಗಾಗಲೇ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸೊ ಇಬ್ಬರ ನಡುವೆ 3ನೇವರಿಗೆ ಲಾಭ ಇದೆಯಾ ಅನ್ನುವಂತ ಚರ್ಚೆಗಳು ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ. ಸೊ ಆ ನಿಟ್ಟಿನಲ್ಲಿ ಆಶಾಭಾವನೆಯಿಂದ ಇರುವಂತಹ ಪರಮೇಶ್ವರ್ ಅವರು ತನಗೆ ಒಂದು ಅವಕಾಶ ಸಿಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಹಿರಿತನದ ಆಧಾರದ ಮೇಲೆ ಕ್ಲೈಮ್ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇವತ್ತು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿದ್ದಂತ ಪರಮೇಶ್ವರ್ ಅವರು ರಾಜಕೀಯ ವಿಚಾರದಲ್ಲಿ ಕೂಡ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ತನಗೆ ಒಂದು ಅವಕಾಶ ಕೊಟ್ಟರೆ ತಾನು ಬೆನ್ನಿಗೆ ನಿಲ್ಲಬೇಕು ಅನ್ನುವಂತ ಮಾತನ್ನು ಕೂಡ ಎಐಸಿಸಿ ಅಧ್ಯಕ್ಷರ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ಸ್ಪಷ್ಟ ಆಗ್ತಿದೆ,
ಪರಮೇಶ್ವರ್ ಅವರು ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀವೇ ರಾಜ್ಯ ರಾಜಕಾರಣಕ್ಕೆ ಬನ್ನಿ ಅನ್ನುವಂತ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ನೀವು ಬಂದಿದ್ದೇ ಆದಲ್ಲಿ ನಾವು ಸಂಪೂರ್ಣವಾಗಿ ಸ್ವಾಗತವನ್ನ ಮಾಡ್ತಿದ್ದೇವೆ, ಆದ್ರೆ ನೀವು ಬರದೇ ಇದ್ದಂತ ಪಕ್ಷದಲ್ಲಿ ತನಗೆ ನೀವು ಬೆಂಬಲ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ಪರಿಣಾಮವಾಗಿ ಇತ್ತೀಚೆಗೆ ಹಿರಿಯ ಸಚಿವರ ಜೊತೆ ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ಕೂಡ ದಲಿತ ಸಚಿವರಾಗಿರುವುದು, ಬೇರೆ ಬೇರೆ ಸಚಿವರು, ಶಾಸಕರ ಸಭೆಯಲ್ಲಿ ಒಮ್ಮತದ ಒಂದು ತೀರ್ಮಾನ ಆಗಿರುವಂತದ್ದು, ಬದಲಾವಣೆ ಸನ್ನಿವೇಶ ನಿರ್ಮಾಣ ಆದ್ರೆ ಒಂದು ದಲಿತ ಮುಖ್ಯಮಂತ್ರಿಗೆ, ದಲಿತ ಸಮುದಾಯಕ್ಕೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕ್ಲೈಮ್ ಮಾಡ್ಕೊಳ್ಬೇಕು ಅನ್ನುವಂತ ಚರ್ಚೆ ಆಗ್ತಿದೆ. ಅದೆಲ್ಲದಕ್ಕಿಂತಲೂ ಕೂಡ ಪರಮೇಶ್ವರ್ ಅವರು ಹಿರಿತನದ ಆಧಾರದ ಮೇಲೆ ನನಗೆ ಅವಕಾಶ ಕೊಡಿ ಅನ್ನುವಂತ ಬಿಗಿಪಟ್ಟನ್ನು ಹಿಡಿಯೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಹುಲ್ ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. 2013ರಲ್ಲಿ ನೆನಪಿದ್ರೆ KPCC ಅಧ್ಯಕ್ಷರಾಗಿದ್ದಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವರ ಅಧ್ಯಕ್ಷರಾಗಿದ್ದರು. ಸಿದ್ದರಾಮಯ್ಯನವರು ಆ ಎಲೆಕ್ಷನ್ಗೂ ಮುಂಚೆ ವಿಪಕ್ಷ ನಾಯಕರಾಗಿದ್ದರು. ಇದಾದ ನಂತರ 2013ರಲ್ಲಿ ಫುಲ್ ಫ್ಲೆಜ್ಡ್ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ ಅಧಿಕಾರಕ್ಕೆ. ಕ್ಲೇಮ್ ಮಾಡ್ಕೊಳ್ಳೋ ಹಾಗಿದ್ರೆ, ಅಂದರೆ ಅಧ್ಯಕ್ಷ ಸ್ಥಾನ ಹಾಗೂ ಶ್ರಮ ಇದನ್ನು ಕ್ಲೇಮ್ ಮಾಡೋ ಹಾಗಿದ್ರೆ ನನಗೆ ಫಸ್ಟ್ ಬರಬೇಕು ಅನ್ನುವಂಥದ್ದು ಅವರ ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.